Welcome to my class. I am Jaya Lakshani, lecturer in CP, JWPT, Shimoga. Subject ಬಂದ್ಬಿಟ್ಟು ಫೈನಾನ್ಷಿಯಲ್ ಅಕೌಂಟಿಂಗ್ 3, ಕೋಡ್ ಬಂದ್ಬಿಟ್ಟು 15 CP 31T, ಯೂನಿಟ್ 3 ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಸೊ ಈ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರಲ್ಲಿ ಗುಡ್ ವಿಲ್ ಅನ್ನು ನಾವು ಹೆಂಗೆ ಮಾಡಬೇಕಪ್ಪ ಅಂತ ಹೇಳಿದ್ರೆ, goodwill is taken only to the extent of the retaining partner share and returned back to the capital accounts of the remaining partners in gain ratio. ಅದಕ್ಕೆ for creating goodwill only to the extent of retaining partner share ಗೆ journal entry goodwill account data to retaining partners capital account. ಮತ್ತೆ for writing of the goodwill to the capital accounts of the remaining partners journal entry ಬಂದ್ಬಿಟ್ಟು remaining partners capital account data to goodwill account. ಸೊ ಅದನ್ನು ರಿಟರ್ನ್ ಆಫ್ ಮಾಡಬೇಕಾದ್ರೆ ಗೇನ್ ರೇಷಿಯೋ ಯೂಸ್ ಮಾಡ್ತೀವಿ. ಇಲ್ಲಿ ಜರ್ನಲ್ ಎಂಟ್ರೀಸ್ ಏನೇನು ಬರುತ್ತೆ, ನಮಗೆ ಜರ್ನಲ್ ಎಂಟ್ರೀಸ್ ತುಂಬ ಇಂಪಾರ್ಟೆಂಟು. ಜರ್ನಲ್ ಎಂಟ್ರೀಸನ್ನು ಕಲ್ತ್ಕೋಬೇಕು. ಮತ್ತು ನಮಗೆ ಗುಡ್ವಿಲ್ ಟ್ರೀಟ್ಮೆಂಟ್ ಬಗ್ಗೆ ಡೀಟೇಲಾಗಿ ಗೊತ್ತಿರಬೇಕು. ಜರ್ನಲ್ ಎಂಟ್ರೀಸ್ ಏನಪ್ಪ ಅಂತ ಹೇಳಿದ್ರೆ, ಫಾರ್ ದ ಟ್ರಾನ್ಸ್ಫರ್ ಆಫ್ ದ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಎಂಟ್ರಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೇಟಾ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸಪೋಸ್ ರಿವ್ಯಾಲ್ಯೂಯೇಷನ್ ಲಾಸ್ ಬಂದರೆ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಫಸ್ಟು ನಾವು ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಬಂದರೆ ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಬೇಕು, ಅಥವಾ ಲಾಸ್ ಬಂದರೆ ಲಾಸನ್ನು ಟ್ರಾನ್ಸ್ಫರ್ ಮಾಡಬೇಕು. ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಎಂಟ್ರಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೇಟಾ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಲಾಸ್ ಬಂದರೆ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೆಕೆಂಡ್ ಸ್ಟೆಪ್ಪಲ್ಲಿ ಜನರಲ್ ಎಂಟ್ರಿ ಏನಪ್ಪ ಅಂತಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ದ ಜನರಲ್ ರಿಸರ್ವ್ ಫಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಅಪೇರಿಂಗ್ ಆನ್ ದ ಲಯಬಿಲಿಟಿ ಸೈಡ್ ಅಂತ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ನೋಡಬೇಕು, ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ಇದು ಯಾವುದಾದ್ರೂ ಐಟಮ್ಸ್ ಇದೆಯಾ, ಜನರಲ್ ರಿಸರ್ವ್ ಆಗಲಿ, ರಿಸರ್ವ್ ಫಂಡ್ ಆಗಲಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಆಗಲಿ ಇದೆಯಾ ನೋಡಬೇಕು. ಯಾವುದಾದ್ರೂ ಇರುತ್ತೆ. ಹಂಗೆ ಇದ್ದಾಗ ಎಂಟ್ರಿ ಏನು ಹಾಕಬೇಕಪ್ಪ ಅಂತ ಹೇಳಿದ್ರೆ, ಜನರಲ್ ರಿಸರ್ವ್ ಇದ್ದರೆ ಜನರಲ್ ರಿಸರ್ವ್ ಅಕೌಂಟ್ ಡೇಟಾ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅಥವಾ ರಿಸರ್ವ್ ಫಂಡ್ ಇದ್ದರೆ ರಿಸರ್ವ್ ಫಂಡ್ ಅಕೌಂಟ್ ಡೇಟಾ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದ್ದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನಾವು ನೆಕ್ಸ್ಟು ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ಈ ಐಟಮ್ಸ್ ಇದೆಯಾ ನೋಡ್ಕೋಬೇಕು. ಜನರಲ್ ರಿಸರ್ವ್ ಇದೆಯಾ, ರಿಸರ್ವ್ ಫಂಡ್ ಇದೆಯಾ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆಯಾ ಅಂತ. ಸಪೋಸ್ ಅಂಥ ಐಟಮ್ಸ್ ಇದ್ದರೆ ಜನರಲ್ ರಿಸರ್ವ್ ಇದ್ದರೆ ಜನರಲ್ ರಿಸರ್ವ್ ಅಕೌಂಟ್ ಡೇಟಾ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ರಿಸರ್ವ್ ಫಂಡ್ ಇದ್ದರೆ ರಿಸರ್ವ್ ಫಂಡ್ ಅಕೌಂಟ್ ಡೇಟಾ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದ್ದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಹೀಗೇ ಅಸೆಟ್ ಸೈಡಲ್ಲೂ ಚೆಕ್ ಮಾಡಬೇಕು. ಅಸೆಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಇದೆಯಾ ಅಂತ ಚೆಕ್ ಮಾಡಬೇಕು. ಸಪೋಸ್ ಅಸೆಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಇದ್ದರೆ ಲಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಸೆಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಇದ್ದರೆ ಎಂಟ್ರಿ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಮತ್ತು ಫಾರ್ ಕ್ರಿಯೇಟಿಂಗ್ ಗುಡ್ವಿಲ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ದ ರಿಟೈನಿಂಗ್ ಪಾರ್ಟ್ನರ್ ಶೇರ್, ನಾವು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರಲ್ಲಿ ಗುಡ್ವಿಲನ್ನು ಅವರು ಗುಡ್ವಿಲ್ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ ಗುಡ್ವಿಲನ್ನು ಎಷ್ಟು ಮಾತ್ರ ತೊಗೋಬೇಕಪ್ಪ ಅಂತ ಹೇಳಿದ್ರೆ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಎಷ್ಟಿರುತ್ತೋ ಅಷ್ಟು ಮಾತ್ರ ತೊಗೋಬೇಕು. ಅದಕ್ಕೇ ಫಾರ್ ಕ್ರಿಯೇಟಿಂಗ್ ಗುಡ್ವಿಲ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಎಂಟ್ರಿ ಗುಡ್ವಿಲ್ ಅಕೌಂಟ್ ಡೇಟಾ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅದನ್ನು ಓಲ್ಡ್ ರೇಷನಲ್ಲಿ ಹಂಚಬೇಕು. ಗುಡ್ವಿಲ್ ಅಕೌಂಟ್ ಡೇಟಾ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಓಲ್ಡ್ ರೇಷನಲ್ಲಿ ತೊಗೋಬೇಕು. ಫಾರ್ ರೈಟಿಂಗ್ ಆಫ್ ದ ಗುಡ್ವಿಲ್ ಅಮಾಂಗ್ ದ ರಿಮೈನಿಂಗ್ ಪಾರ್ಟ್ನರ್ ಅವಾಗ ಎಂಟ್ರಿ ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಗುಡ್ವಿಲ್ ಅಕೌಂಟ್. ಇದಕ್ಕೆ ನಮಗೆ ಗೈನ್ ರೇಷಿಯೋ ಯೂಸ್ ಮಾಡ್ತೀವಿ. ಗೈನ್ ರೇಷಿಯೋ ಏನಕ್ಕೆ ಬೇಕಪ್ಪ ಅಂತ ಹೇಳಿದ್ರೆ, ಇಟ್ ಈಸ್ ರಿಕ್ವೈರ್ಡ್ ಫಾರ್ ದಿ ಪರ್ಪಸ್ ಆಫ್ ರೈಟಿಂಗ್ ಆಫ್ ದ ಗುಡ್ವಿಲ್ ಕ್ರಿಯೇಟೆಡ್ ಟು ದ ಎಕ್ಸ್ಟೆಂಟ್ ಆಫ್ ದ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಅಮಾಂಗ್ ದ ರಿಮೈನಿಂಗ್ ಪಾರ್ಟ್ನರ್ಸ್. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್, ವೆನ್ ದ ಗುಡ್ವಿಲ್ ಈಸ್ ಕ್ರಿಯೇಟೆಡ್ ಎಟ್ ಇಟ್ಸ್ ಫುಲ್ ವ್ಯಾಲ್ಯೂ ಆ್ಯಂಡ್ ಈಸ್ ಅಲೌಡ್ ಟು ರಿಮೈನ್ ಆಸ್ ಅನ್ ಅಸೆಟ್ ಇನ್ ದ ಬುಕ್ಸ್ ಆಫ್ ದ ಫರ್ಮ್. ಅವಾಗ ಎಂಟ್ರಿ ಏನಾಗಬೇಕಪ್ಪ ಅಂತಂದರೆ ಗುಡ್ವಿಲ್ ಅಕೌಂಟ್ ಡೇಟಾ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ಓಲ್ಡ್ ರೇಷಿಯೋ. ಇಲ್ಲಿ ಗುಡ್ವಿಲ್ಗೆ ನಾವು ಎರಡೇ ಮೆಥಡ್ಸನ್ನು ಫಾಲೋ ಮಾಡ್ತೀವಿ. ಒಂದು ಫಾರ್ ಕ್ರಿಯೇಟಿಂಗ್ ಗುಡ್ವಿಲ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ದ ರಿಟೈರಿಂಗ್ ಪಾರ್ಟ್ನರ್ ಶೇರು, ಅವಾಗ ಎಂಟ್ರಿ ಗುಡ್ವಿಲ್ ಅಕೌಂಟ್ ಡೇಟಾ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು. ಮತ್ತು ಅದನ್ನು ಫಾರ್ ರೈಟಿಂಗ್ ಆಫ್ ದ ಗುಡ್ವಿಲ್ ಅಮಾಂಗ್ ದ ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಗುಡ್ವಿಲ್ ಅಕೌಂಟ್ ಇನ್ ಗೇನ್ ರೇಷಿಯೋ. ಗೇನ್ ರೇಷಿಯೋ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ಫಾರ್ ದಿ ಪರ್ಪಸ್ ಆಫ್ ರೈಟಿಂಗ್ ಆಫ್ ದ ಗುಡ್ವಿಲ್ ಕ್ರಿಯೇಟೆಡ್ ಟು ದ ಎಕ್ಸ್ಟೆಂಟ್ ಆಫ್ ದ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಅಮಾಂಗ್ ದ ರಿಮೈನಿಂಗ್ ಪಾರ್ಟ್ನರ್ಸ್. ಮತ್ತೊಂದು ಮೆಥಡ್, ವೆನ್ ದ ಗುಡ್ವಿಲ್ ಈಸ್ ಕ್ರಿಯೇಟೆಡ್ ಎಟ್ ಇಟ್ಸ್ ಫುಲ್ ವ್ಯಾಲ್ಯೂ ಆ್ಯಂಡ್ ಈಸ್ ಅಲೌಡ್ ಟು ರಿಮೈನ್ ಆಸ್ ಅನ್ ಅಸೆಟ್ ಇನ್ ದ ಬುಕ್ಸ್ ಆಫ್ ದ ಫರ್ಮ್, ಅವಾಗ ಗುಡ್ವಿಲ್ ಅಕೌಂಟ್ ಡೇಟಾ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇದು ಎರಡನ್ನು ನಾವು ಫಾಲೋ ಮಾಡ್ತೀವಿ. ಪ್ರಾಬ್ಲಮಲ್ಲಿ ನೋಡ್ಕೋಬೇಕು ಯಾವ ಮೆಥಡನ್ನು ಫಾಲೋ ಮಾಡಬೇಕು ಅಂತ
ನೋಡಿಕೊಂಡು ಮೆಥಡನ್ನು ಫಾಲೋ ಮಾಡಬೇಕು. ಈಗ ನೋಡಿ ಒಂದು ಪ್ರಾಬ್ಲಮ್ ನೋಡೋಣ ರಿಲೇಟಿಂಗ್ ಟು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ರಘು, ರಾಘವ್ ಆ್ಯಂಡ್ ರಾಮ್ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಪಾರ್ಟ್ನರ್ಸ್ ಶೇರಿಂಗ್ profits and losses in the ratio of 3:2:1. But our balance sheet, their balance sheet as on 31st December 2018 was as follows. 3 ಜನ ಪಾರ್ಟ್ನರ್ಸ್ ರಘು, ರಾಘವ್ ಆ್ಯಂಡ್ ರಾಮ್ ಪಾರ್ಟ್ನರ್ಸ್ 3 ಜನ ಇದ್ದಾರೆ. ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆಪ್ಪ ಅಂತಂದರೆ 3:2:1. ಅವ್ರದ್ದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಏನೆಲ್ಲ ಇದೆ ಅಂತ ಕೊಟ್ಟಿದ್ದಾರೆ. ಕ್ಯಾಶ್ ಎಟ್ ಬ್ಯಾಂಕ್ ಇದೆ 33,500, ಬಿಲ್ಸ್ ರಿಸೀವಬಲ್ ಇದೆ 4,000, ಫರ್ನಿಚರ್ 6,500, ಸನ್ರಿ ಡೆಟಾಸ್ 6,000, ಮೆಷಿನರಿ 10,000, ಸ್ಟಾಕ್ 5,000, ಬಿಲ್ಡಿಂಗ್ಸ್ 27,000. ಅಸೆಟ್ ಸೈಡಲ್ಲಿ ಅಷ್ಟು ಕೊಟ್ಟಿದ್ದಾರೆ. ಲಯಬಿಲಿಟಿ ಸೈಡಲ್ಲಿ ಸನ್ರಿ ಕ್ರೆಡಿಟಾಸ್ 15,000, ಬಿಲ್ಸ್ ಪೇಯಬಲ್ 5,000, ರಿಸರ್ವ್ ಫಂಡ್ 12,000, ರಘುಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ 30,000, ರಾಘವ್ 20,000, ರಾಮ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ 10,000. ಟೋಟಲಿ ಬ್ಯಾಲೆನ್ಸ್ ಶೀಟ್ ಟೋಟಲ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 92,000. ಅವ್ರ ಪೊಸಿಷನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್, ರಾಮ್ ರಿಟೈರ್ಡ್ ಆನ್ ದ ಅಬೌವ್ ಡೇಟ್, ಅಸೆಟ್ಸ್ ವರ್ ರಿವ್ಯಾಲ್ಯೂಡ್ ಆಸ್ ಫಾಲೋಸ್. ಇಲ್ಲಿ 3 ಜನ ಪಾರ್ಟ್ನರ್ಸಲ್ಲಿ ರಾಮ್ ರಿಟೈರ್ ಆಗ್ತಾ ಇದ್ದಾನೆ. ಅವ್ನು ರಿಟೈರ್ ಆಗುವಾಗ ಅಸೆಟ್ಸು ವ್ಯಾಲ್ಯೂ ಮಾಡ್ತಾರೆ. ಅವಾಗ ಅದ್ರ ವ್ಯಾಲ್ಯೂ ಏನಿದೆ ಅಂತ ನೋಡೋಣ. ಬಿಲ್ಡಿಂಗ್ಸು ಎಷ್ಟು ವ್ಯಾಲ್ಯೂ ಇದೆ 30,000. ಸೊ ಅವ್ನು ರಿಟೈರ್ ಆಗೋಕ್ಕೂ ಮೊದಲೇ ಬಿಲ್ಡಿಂಗ್ಸ್ ವ್ಯಾಲ್ಯೂ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ 27,000 ಇತ್ತು. ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಬಿಲ್ಡಿಂಗ್ಸ್ ವ್ಯಾಲ್ಯೂ ಎಷ್ಟಾಗಿದೆ 30,000 ಆಗಿದೆ. ಅಂದರೆ 27,000 ಇದ್ದಿದ್ದು 30,000 ಆಗಿದೆ. 3,000 ಹೆಚ್ಚಾಗಿದೆ, ಇನ್ಕ್ರೀಸ್ ಆಗಿದೆ. ಆ ಇನ್ಕ್ರೀಸ್ ಆಗಿರೋದನ್ನು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಅಪ್ರಿಸಿಯೇಷನ್ ಆಗಿದೆ. ಈ ಅಪ್ರಿಸಿಯೇಷನನ್ನು ನಾವು ಎಲ್ಲಿ ತಗೋತೀವಪ್ಪ ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಿಗೆ ಅಪ್ರಿಸಿಯೇಷನನ್ನು ತೋರಿಸ್ಬೇಕು. ಬಿಲ್ಡಿಂಗ್ ವ್ಯಾಲ್ಯೂ 27,000 ಇತ್ತು, ಈಗ ಅದ್ರ ವ್ಯಾಲ್ಯೂ 30,000 ಆಗಿದೆ. ಅಂದರೆ 3,000 ಜಾಸ್ತಿ ಆಗಿದೆ, ಅಪ್ರಿಸಿಯೇಷನ್ ಆಗಿದೆ. ಅದಕ್ಕೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ಬಿಲ್ಡಿಂಗ್ಸ್ ಅಂತ ಹೇಳಿಬಿಟ್ಟು 3,000 ತಗೋಬೇಕು. ಫರ್ನಿಚರ್ ನೋಡಿ, ಫರ್ನಿಚರ್ ಎಷ್ಟು ವ್ಯಾಲ್ಯೂಯೇಷನ್ ಆಗಿದೆಯಪ್ಪ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಅಂತ ಹೇಳಿದ್ರೆ 5,800. ಆ್ಯಕ್ಚುಲಿ ಅದ್ರ ವ್ಯಾಲ್ಯೂ ಎಷ್ಟಿತ್ತು 6,500. ಅವ್ನು ರಿಟೈರ್ ಆಗೋಕ್ಕೆ ಮುಂಚೆ ಅದ್ರ ವ್ಯಾಲ್ಯೂ ಬ್ಯಾಲೆನ್ಸ್ ಶೀಟಲ್ಲಿ 6,500 ಇದೆ. ಅವ್ನು ರಿಟೈರ್ ಆಗೋ ದಿನ ಅದ್ರ ವ್ಯಾಲ್ಯೂ ಮಾಡಬೇಕು 5,800 ಇದೆ. ಅಂದರೆ ಅದ್ರ ವ್ಯಾಲ್ಯೂ ಕಡಿಮೆ ಆಯಿತು. ಅಂದರೆ ಅದು ನಾವೇನಂತ ಕರಿತೀವಿ, ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಆ ಡಿಪ್ರಿಸಿಯೇಷನ್ ಆಗಿದ್ರೆ ನಾವು ಅದನ್ನು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ಗೆ ಡಿಫ್ರೆನ್ಸನ್ನು ತಗೋಬೇಕು. ಡಿಫ್ರೆನ್ಸ್ ಎಷ್ಟು ಬರುತ್ತೆ ಡಿಪ್ರಿಸಿಯೇಷನ್ನ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ಗೆ ತಗೋಬೇಕು. ಮೆಷಿನರಿ ನೋಡಿ, ಮೆಷಿನರಿ ಎಷ್ಟಿದೆ ಬ್ಯಾಲೆನ್ಸ್ ಶೀಟಲ್ಲಿ 10,000 ಇದೆ. ಈಗ ಅದ್ರ ವ್ಯಾಲ್ಯೂ ಎಷ್ಟಿದೆ 9,000 ಇದೆ. ಅವನು ರಿಟೈರ್ ಆಗೋ ಹೊತ್ತಿಗೆ ಮೆಷಿನರಿ ವ್ಯಾಲ್ಯೂ 9,000 ಇದೆ. ಬ್ಯಾಲೆನ್ಸ್ ಶೀಟಲ್ಲಿ ಅದ್ರ ವ್ಯಾಲ್ಯೂ 10,000 ಇತ್ತು. ಅಂದರೆ 10,000 ಇರೋದು 9,000 ಆಗಿದೆ ಅಂತ ಹೇಳಿದ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗಿದೆ. ವ್ಯಾಲ್ಯೂ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಆಗಿದೆ. ಆ ಡಿಪ್ರಿಸಿಯೇಷನನ್ನು ಎಲ್ಲಿ ತಗೋಬೇಕು, ಒನ್ಸ್ ಅಗೇನು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಡಿಪ್ರಿಸಿಯೇಷನನ್ನು ತಗೋಬೇಕು. ಹಾಗೆ ಸ್ಟಾಕ್ ವ್ಯಾಲ್ಯೂ ಎಷ್ಟಿತ್ತು 5,000 ಇತ್ತು. ಈಗ ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ 7,000 ಇದೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಸ್ಟಾಕ್ ವ್ಯಾಲ್ಯೂ 5,000 ಇತ್ತು, ಇವಾಗ ಸ್ಟಾಕ್ ವ್ಯಾಲ್ಯೂ 7,000 ಇದೆ. ಅಂದರೆ ಸ್ಟಾಕ್ ವ್ಯಾಲ್ಯೂ ಹೆಚ್ಚಾಗಿದೆ. 5,000 ಇರೋದು 7,000 ಆಗಿದೆ. ಸ್ಟಾಕ್ ವ್ಯಾಲ್ಯೂ ಜಾಸ್ತಿ ಆಗಿದೆ, ಅಂದರೆ ಅಪ್ರಿಸಿಯೇಷನ್ ಆಗಿದೆ. ಅಪ್ರಿಸಿಯೇಷನ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಡಿಫ್ರೆನ್ಸನ್ನು ತಗೋತೀವಿ. ನೆಕ್ಸ್ಟ್, ₹510 ಪ್ರೊವೈಡೆಡ್ ಫಾರ್ ಡೌಟ್ಫುಲ್ ಡೇಟ್ಸ್. ಮತ್ತು 510 ರೂಪೀಸು ಡೆಟ್ಸ್ ಡೌಟ್ಫುಲ್ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ನಾವು ಎಲ್ಲಿ ತಗೋಬೇಕಪ್ಪ ಅಂತಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ಗೆ ತಗೋಬೇಕು. ದ ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ at ₹24,000. ಕ್ರಿಯೇಟ್ ರಾಮ್ಸ್ ಶೇರ್ ಆಫ್ ಗುಡ್ ವಿಲ್ ರಿಟರ್ನ್ ಆಫ್ ಇಮಿಡಿಯೇಟ್ಲಿ. ಟೋಟಲ್ ಗುಡ್ ವಿಲ್ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 24,000 ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಮಾತ್ರ ತೊಗೊಳಕ್ಕೆ ಹೇಳ್ತಾ ಇದ್ದಾರೆ, ರಾಮ್ಸ್ ಶೇರ್ ಮಾತ್ರ ತೊಗೊಳಕ್ಕೆ ಹೇಳ್ತಾ ಇದ್ದಾರೆ. ರಾಮ್ಸ್ ಶೇರ್ ಅಷ್ಟೇ ತೊಗೋಬೇಕು. ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆ್ಯಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈಗ ನೋಡಿ,
ಇಲ್ಲಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ರಘು, ರಾಘವ್ ಆ್ಯಂಡ್ ರಾಮ್ ಪಾರ್ಟ್ನರ್ಸ್ ಇದ್ದಾರೆ. ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದ್ಬಿಟ್ಟು 3:2:1. ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಜೊತೆಗೆ ಅವ್ನು ರಿಟೈರ್ ಆಗೋ ದಿನ ಆ ಅಸೆಟ್ಸ್ ಏನು ವ್ಯಾಲ್ಯೂ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ನಾವು ಆ ಡಿಪ್ರಿಸಿಯೇಷನ್ ಆಗಿದ್ರೆ ಆ ಡಿಫ್ರೆನ್ಸನ್ನ ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ತಗೋತೀವಿ. ಡಿಪ್ರಿಸಿಯೇಷನ್ ಆಗಿದ್ರೆ ಡೆಬಿಟ್ ಸೈಡಿಗೆ ತಗೋತೀವಿ, ಅಪ್ರಿಸಿಯೇಷನ್ ಆಗಿದೆ ಕ್ರೆಡಿಟ್ ಸೈಡಿಗೆ ತಗೋತೀವಿ. ಸೊ ಅದು ನೋಡ್ಕೊಂಡ್ಬಿಟ್ಟು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸೊ ಈಗ ಅವ್ರು ನಮ್ಗೆ ಕೇಳಿದ್ದಾರೆ ರಿವ್ಯಾಲ್ಯೂಯೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ. ನೋಡೋಣ. ಫಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಓಪನ್ ಮಾಡೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್ ನೋಡಿ, ಇಲ್ಲಿ ಬೈ ಅಪ್ರಿಸಿಯೇಷನ್ ಆಫ್ ಬಿಲ್ಡಿಂಗ್ ಅಂತ ಕ್ರೆಡಿಟ್ ಸೈಡಿಗೆ ತಗೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ 27,000 ಇತ್ತು, ಇವಾಗ 30,000 ಆಗಿದೆ, ಅಪ್ರಿಸಿಯೇಷನ್ ಆಗಿದೆ 3,000. ಅದಕ್ಕೆ ಬೈ ಅಪ್ರಿಸಿಯೇಷನ್ ಆಫ್ ಬಿಲ್ಡಿಂಗ್. ಸ್ಟಾಕ್ ನೋಡಿ 5,000 ಇತ್ತು, ಇವಾಗ 7,000 ಆಗಿದೆ, ಹಾಗಾಗಿ 2,000 ಜಾಸ್ತಿ ಆಗಿದೆ, ಅಪ್ರಿಸಿಯೇಷನ್. ಆಯಿತಾ? ಹಾಗೇನೆ ಕೆಲವು ಅಸೆಟ್ಸ್ ಡಿಪ್ರಿಸಿಯೇಟ್ ಆಗಿದೆ. ಯಾವ್ಯಾವುದು? 2 ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಫರ್ನಿಚರ್ ವ್ಯಾಲ್ಯೂ 5,800 ಇತ್ತು, ಈಗ 6,500 ಇತ್ತು, ಈಗ ಅದ್ರ ವ್ಯಾಲ್ಯೂ 5,800 ಆಗಿದೆ. ಸೊ ಫರ್ನಿಚರ್ ವ್ಯಾಲ್ಯೂ ಬ್ಯಾಲೆನ್ಸ್ ಶೀಟಲ್ಲಿ 6,500, ಅದು ರಿಟೈರ್ ಆಗೋ ದಿನ ಅದು ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ? 5,800. ಹಾಗಾದರೆ ಡಿಫ್ರೆನ್ಸ್ 700 ಡಿಕ್ರೀಸ್ ಆಗಿದೆ. ಆ ಡಿಕ್ರೀಸನ್ನು ಏನಂತ ಕರಿತೀವಿ? ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ 700. ಹಾಗೇನೆ 2 ಡಿಪ್ರಿಸಿಯೇಷನ್ ಆನ್ ಮೆಷಿನರಿ. ನೋಡಿ, ಮೆಷಿನರಿ ವ್ಯಾಲ್ಯೂ 10,000 ಇತ್ತು, ಈಗ ಎಷ್ಟಾಗಿದೆ ಅದು ವ್ಯಾಲ್ಯೂ? 9,000 ಆಗಿದೆ. ಅಂದರೆ ಎಷ್ಟು ಕಡಿಮೆ ಆಗಿದೆ? 1,000 ಕಡಿಮೆ ಆಗಿದೆ. ಆ 1,000 ಕಡಿಮೆ ಆಗಿರೋದು ನಾವೇನು ಮಾಡ್ತೀವಿ? ಡಿಪ್ರಿಸಿಯೇಷನ್ ಅಂತ ತಗೋಬೇಕು. ಹಾಗಾದರೆ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಎಷ್ಟು ಅಂದರೆ 6,500 ಇದ್ದಿದ್ದು 5,800 ಲೆಸ್ ಮಾಡಿದ್ರೆ 700. ಹಾಗೆ ಡಿಪ್ರಿಸಿಯೇಷನ್ ಆನ್ ಮೆಷಿನರಿ 10,000 ಇರೋದು 9,000 ಆಗಿದೆ, ಅದು 1,000 ಡಿಪ್ರಿಸಿಯೇಷನ್. 2 ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಡೌಟ್ಫುಲ್ ಡೆಟ್ಸ್ ಪ್ರಾವಿಷನ್ ಕೊಟ್ಟಿದ್ದಾರೆ 510. ಸೊ ಕ್ರೆಡಿಟ್ ಸೈಡ್ ಟೋಟಲ್ ಬಂದುಬಿಟ್ಟು 5,000, ಡಿಫ್ರೆನ್ಸ್ ಬಂದುಬಿಟ್ಟು 2,790 ಪ್ರಾಫಿಟ್ ಬಂದಿದೆ. ಆ ಪ್ರಾಫಿಟನ್ನು 3 ಜನಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಇನ್ ದ ರೇಷಿಯೋ ಆಫ್ 3:2:1. 2,790 ಪ್ರಾಫಿಟನ್ನು 3:2:1 ಪ್ರಕಾರ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ರಘುಗೆ 1,395, ರಾಘವ್ಗೆ 930, ರಾಮ್ಗೆ 465. ಸೊ ಹೀಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿ ಬಂದಿರೋ ರಿವ್ಯಾಲ್ಯೂಯೇಷನ್ ಪ್ರಾಫಿಟನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹಾಕ್ತಾ ಇದ್ದೀವಿ. ಹಾಗಾಗಿ ಎಂಟ್ರಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೇಟಾ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೇಟಾ ಟು ರಘುಸ್ ಕ್ಯಾಪಿಟಲ್ ಅಕೌಂಟ್ 1,395, ರಾಘವ್ಸ್ ಕ್ಯಾಪಿಟಲ್ ಅಕೌಂಟ್ 930, ರಾಮ್ಸ್ ಕ್ಯಾಪಿಟಲ್ 465. ಹೀಗೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ರಘುಸ್ ಕ್ಯಾಪಿಟಲ್ ಅಕೌಂಟ್, ರಾಘವ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ರಾಮ್ಸ್ ಕ್ಯಾಪಿಟಲ್ ಅಕೌಂಟ್. ಈಗ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸನ್ನು ನಾವು ಬರೀಬೇಕು. ಫಸ್ಟ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಎಷ್ಟಿದೆ? ರಘುಸ್ ಕ್ಯಾಪಿಟಲಲ್ಲಿ 30,000 ಇದೆ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 30,000. ರಾಘವ್ಸ್ ಕ್ಯಾಪಿಟಲಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ? ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 20,000. ಮತ್ತು ರಾಮ್ಸ್ ಕ್ಯಾಪಿಟಲಲ್ಲಿ ಬ್ಯಾಲೆನ್ಸು 10,000 ಇದೆ. ಅದನ್ನು ಕ್ಯಾಪಿಟಲ್ ಬ್ಯಾಲೆನ್ಸನ್ನು ಫಸ್ಟ್ ಬರ್ಕೊಂಡ್ಬಿಡ್ತೀವಿ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ಎಂಟ್ರಿ ಹಾಕಬೇಕು. ಪ್ರಾಫಿಟ್ ಇದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೇಟಾ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಹಾಗಾಗಿ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಸ್ ಕ್ರಿಯೇಟೆಡ್ ಬೈ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್. ಹಾಗಾಗಿ ಬೈ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ರಘುಸ್ ಕ್ಯಾಪಿಟಲಲ್ಲಿ 1,395, ಮತ್ತು ರಾಘವ್ಸ್ ಕ್ಯಾಪಿಟಲಲ್ಲಿ 930, ಮತ್ತು ರಾಮ್ಸ್ ಕ್ಯಾಪಿಟಲಲ್ಲಿ ಬೈ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ 465. ಸೊ ಈಗ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಿದ್ದಾಯಿತು. ನೆಕ್ಸ್ಟ್ ರಿಸರ್ವ್ ಫಂಡ್ ಏನಾದ್ರು ಇದ್ದರೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ನಾನು ಹೇಳಿದೆ. ರಿಸರ್ವ್ ಫಂಡ್ ಇದ್ದರೆ ರಿಸರ್ವ್ ಫಂಡ್ ಅಕೌಂಟ್ ಡೇಟಾ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈ ಪ್ರಾಬ್ಲಮಲ್ಲಿ ನಮಗೆ ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ. ಹಾಗಾಗಿ ರಿಸರ್ವ್ ಫಂಡ್ ಅಕೌಂಟ್ ಡೇಟಾ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಹಾಗಾಗಿ ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಸ್ ಕ್ರಿಯೇಟೆಡ್ ಬೈ ರಿಸರ್ವ್ ಫಂಡ್. ಸೊ ಪ್ರತಿ ಪಾರ್ಟ್ನರ್ಸಿಗೂ ನಾವು ರಿಸರ್ವ್ ಫಂಡನ್ನು ಕ್ರೆಡಿಟ್ ಮಾಡಬೇಕು. ಬೈ ರಿಸರ್ವ್ ಫಂಡ್ ಟೋಟಲ್ ರಿಸರ್ವ್ ಫಂಡ್ ಇರೋದು 12,000, 3:2:1 ಪ್ರಕಾರ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ 3/6 ಇಂಟು 12,000 ಮಾಡಿದ್ರೆ ರಘುಗೆ ಎಷ್ಟು ಶೇರ್ ಬರುತ್ತಪ್ಪ ಅಂತ ಹೇಳಿದ್ರೆ 6,000 ಬೈ ರಿಸರ್ವ್ ಫಂಡ್. ಹಾಗೇನೆ ರಾಘವ್ಸ್ಗೆ ಬೈ ರಿಸರ್ವ್ ಫಂಡ್
2/6 ಇಂಟು 12,000 3:2:1 ಪ್ರಕಾರ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ರಾಘವ್ಗೆ ಎಷ್ಟು ಬರುತ್ತೆ 4,000 ಮತ್ತು ರಾಮ್ಸಿಗೆ ಬೈ ರಿಸರ್ವ್ ಫಂಡ್ 1/6 ಇಂಟು 12,000 ಅವಾಗ ಎಷ್ಟಾಗುತ್ತೆ 2,000. ಸೊ ಈಗ ಯಾವುದು ರಿಸರ್ವ್ ಫಂಡ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ನೆಕ್ಸ್ಟ್ ಗುಡ್ ವಿಲ್. ಇಲ್ಲಿ ಗುಡ್ ವಿಲ್ ಕೊಟ್ಟಿದ್ದಾರೆ. ಗುಡ್ ವಿಲ್ ಎಷ್ಟು ಕೊಟ್ಟಿದ್ದಾರೆ? ಟೋಟಲ್ ಗುಡ್ ವಿಲ್ಲನ್ನು ಕೊಟ್ಟಿದ್ದಾರೆ. ಆದರೆ ನಾವು ಟೋಟಲ್ ಗುಡ್ ವಿಲ್ ಆಫ್ ದ ಫರ್ಮ್ ಕೊಟ್ಟಿದ್ದಾರೆ 24,000. ಮತ್ತು ಎಷ್ಟು ಮಾತ್ರ ಕ್ರಿಯೇಟ್ ಮಾಡಬೇಕು? ರಾಮ್ಸ್ ಶೇರ್ ಆಫ್ ಗುಡ್ ವಿಲ್ ಮಾತ್ರ ಕ್ರಿಯೇಟ್ ಮಾಡಬೇಕು. ಹಾಗಾಗಿ ರಾಮ್ಸ್ ಶೇರ್ ಆಫ್ ಗುಡ್ ವಿಲ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು 24,000ಅಲ್ಲಿ ಎಷ್ಟು ಮಾಡಬೇಕು? ರಾಮ್ಸ್ ಶೇರ್ ಎಷ್ಟಾಗುತ್ತೆ? 24,000 ಇಂಟು 1/6 ಆಗುತ್ತೆ. ಹಾಗಾದರೆ ಗುಡ್ ವಿಲ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ರಾಮ್ಸ್ ಶೇರ್ ಆಫ್ ಗುಡ್ ವಿಲ್ ಮಾತ್ರ ತಗೋಬೇಕು. ರಾಮ್ಸ್ ಶೇರ್ ಆಫ್ ಗುಡ್ ವಿಲ್ ಬಂದ್ಬಿಟ್ಟು 4,000 ಬರುತ್ತೆ. ಹಾಗಾಗಿ ಗುಡ್ ವಿಲ್ ನಾವು 4,000 ಅಷ್ಟೇ ತಗೋಬೇಕು. ನೋಡಿ, ಗುಡ್ ವಿಲ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಟು ರಿಮೈನಿಂಗ್ ಪಾರ್ಟ್ನರ್ಸ್ ಇನ್ ಗೇನ್ ರೇಷಿಯೋ. ಸೊ ಗುಡ್ ವಿಲ್ನ ಎಷ್ಟು ಮಾತ್ರ ತಗೋಬೇಕು? ರಾಮ್ಸ್ ಶೇರ್ ಆಫ್ ಗುಡ್ ವಿಲ್ ಅಂತ ಹೇಳಿದ್ರೆ 24,000 ಟೋಟಲ್ ಗುಡ್ ವಿಲ್ ಇದೆ. ಅದರ ರಾಮ್ಸ್ ಶೇರ್ ಅಂತ ಹೇಳಿದ್ರೆ 1/6. 24,000 ಇಂಟು 1/6 ಅಂತ ಹೇಳಿದ್ರೆ 4,000. ಗುಡ್ ವಿಲ್ ಅಕೌಂಟ್ ಡೇಟಾ ಟು ರಾಮ್ಸ್ ಕ್ಯಾಪಿಟಲ್ ಅಕೌಂಟ್ 4,000. ಹಾಗಾದರೆ ರಾಮ್ಸ್ ಕ್ಯಾಪಿಟಲ್ ಈಸ್ ಕ್ರೆಡಿಟೆಡ್ ಬೈ ಗುಡ್ ವಿಲ್ 4,000. ಸೊ ಗುಡ್ ವಿಲ್ ಅಕೌಂಟ್ ಡೇಟಾ ಟು ರಾಮ್ಸ್ ಕ್ಯಾಪಿಟಲ್ ಅಕೌಂಟ್ 4,000. ರಾಮ್ಸ್ ಕ್ಯಾಪಿಟಲ್ ಈಸ್ ಕ್ರೆಡಿಟೆಡ್ ಬೈ ಗುಡ್ ವಿಲ್ 4,000. ನೆಕ್ಸ್ಟ್ ಆಮೇಲೆ ಗುಡ್ ವಿಲ್ ರಿಮೈನಿಂಗ್ ಪಾರ್ಟ್ನರ್ಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಗುಡ್ ವಿಲ್ ಅಕೌಂಟ್. ಈಗ ರಘುಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಗುಡ್ ವಿಲ್ ಅಕೌಂಟ್ 2,400 ಮತ್ತು ರಾಘವ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಗುಡ್ ವಿಲ್ ಅಕೌಂಟ್ 1,600. ಈ ಗುಡ್ ವಿಲ್ಲನ್ನು ಇವರಿಬ್ಬರಿಗೂ ನಾವು ಗೈನ್ ರೇಷಿಯೋ ಮೂಲಕ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಗೊತ್ತಾಯ್ತಾ? ಈಗ ನೋಡಿ, ನಾವು ಎಂಟ್ರೀಸ್ ಎಲ್ಲ ಪಾಸ್ ಮಾಡಿದ್ವಿ. ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೇಟಾ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕ್ರೆಡಿಟೆಡ್ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟು. ಹಾಗಾಗಿ ಬೈ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಿದ್ವಿ. ಆಮೇಲೆ ರಿಸರ್ವ್ ಫಂಡ್ ಇದೆ. ರಿಸರ್ವ್ ಫಂಡ್ ಅಕೌಂಟ್ ಡೇಟಾ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಸ್ ಕ್ರೆಡಿಟೆಡ್ ಬೈ ರಿಸರ್ವ್ ಫಂಡ್ ಅಂತ ಮಾಡಿದ್ವಿ. ನೆಕ್ಸ್ಟ್ ಗುಡ್ ವಿಲ್ ಬಗ್ಗೆ ಅವರೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನಮಗೆ. ಗುಡ್ ವಿಲ್ ಇಸ್ ಟೇಕನ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ದ ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಗುಡ್ ವಿಲ್ ಅಕೌಂಟ್ ಡೇಟಾ ಟು ರಾಮ್ಸ್ ಕ್ಯಾಪಿಟಲ್ ಅಕೌಂಟ್ 4,000. ಹಾಗೆ ರಾಮ್ಸ್ ಕ್ಯಾಪಿಟಲ್ ಈಸ್ ಕ್ರೆಡಿಟೆಡ್ ಬೈ ಗುಡ್ ವಿಲ್ 4,000. ಸೊ ಗುಡ್ ವಿಲ್ಲನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅವಾಗ ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಗುಡ್ ವಿಲ್ ಅಕೌಂಟ್, ರಘುಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಗುಡ್ ವಿಲ್ ಅಕೌಂಟ್, ರಾಘವ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಗುಡ್ ವಿಲ್ ಅಕೌಂಟ್. ಹಾಗಾದರೆ ಗುಡ್ ವಿಲ್ ಅಕೌಂಟ್ ಈಸ್ ಕ್ರೆಡಿಟೆಡ್ ಬೈ ರಘುಸ್ ಕ್ಯಾಪಿಟಲ್ ಅಕೌಂಟ್ 2,400, ರಾಘವ್ಸ್ ಕ್ಯಾಪಿಟಲ್ ಅಕೌಂಟ್ 1,600. ಸೊ ಇಷ್ಟು ಎಂಟ್ರೀಸ್ ಮುಗಿದ್ಮೇಲೆ ನಾವು ಅಕೌಂಟ್ಸನ್ನು ಕ್ಲೋಸ್ ಮಾಡಬೇಕು. ಈಗ ಇಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟು ಬಂದಿದೆ? ರಘುಸ್ ಕ್ಯಾಪಿಟಲ್ ಅಕೌಂಟಲ್ಲಿ 37,395. ಸೊ ಡೆಬಿಟ್ ಸೈಡಿಗೆ ಅದನ್ನು ಹಾಕೋತೀವಿ. ಡಿಫರೆನ್ಸ್ ಬಂದುಬಿಟ್ಟು 34,995. ರಘುಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಎಷ್ಟು ಉಳಿತು? 34,995. ಹಾಗೆ ರಾಘವ್ಸ್ ಕ್ಯಾಪಿಟಲ್ ಟೋಟಲ್ ಬಂದುಬಿಟ್ಟು 24,930 ಬಂತು. ಡಿಫರೆನ್ಸ್ ಬಂದುಬಿಟ್ಟು 23,330. ರಾಘವ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸು 23,330. ನೆಕ್ಸ್ಟ್ ರಾಮ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸು ಟೋಟಲ್ಲು ಕ್ಯಾಪಿಟಲ್ ಕ್ರೆಡಿಟ್ ಸೈಡ್ ಟೋಟಲ್ಲು 16,465 ಬರುತ್ತೆ. 16,465 ಡಿಫರೆನ್ಸು. ಈ ಅಮೌಂಟನ್ನು ಅವನ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ರಾಮ್ಸ್ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಹಾಗಾಗಿ ರಾಮ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ರಾಮ್ಸ್ ಲೋನ್ ಅಕೌಂಟ್, ಅಮೌಂಟ್ ಟ್ರಾನ್ಸ್ಫರ್ಡ್ ಟು ಲೋನ್ ಅಕೌಂಟ್. ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ಓಪನ್ ಮಾಡ್ತೀವಿ. ಕ್ಯಾಶ್ ಅಕೌಂಟಲ್ಲಿ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗಬೇಕದು 33,500. 2 ಬ್ಯಾಲೆನ್ಸ್ ಬ್ರಾಡ್ ಡೌನ್, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗಬೇಕು. ನೆಕ್ಸ್ಟ್ ಈಗ ಅವ್ನು ರಿಟೈರ್ ಆದಮೇಲೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತೀವಿ. ಸೊ ಬ್ಯಾಲೆನ್ಸ್ ಶೀಟ್ ಬಂದುಬಿಟ್ಟು ಕ್ಯಾಶ್ ನೋಡಿ 33,500 ಬ್ಯಾಲೆನ್ಸ್ ಇದೆ ಕ್ಯಾಶ್ ಅಕೌಂಟಲ್ಲಿ, ಅದನ್ನು ಬರ್ದ್ವಿ. ಡೆಟಾಸ್ ಟೋಟಲ್ 6,000 ಇತ್ತು ಡೆಟಾಸ್. ಅದರಲ್ಲಿ ಡೌಟ್ಫುಲ್ ಡೆಟ್ಸ್ ಅಂತ ಹೇಳಿಬಿಟ್ಟು 510 ಲೆಸ್ ಮಾಡಿದ್ದೀವಿ. ಹಾಗಾದರೆ ಎಷ್ಟು ಬರಬೇಕಾಗಿದೆ ಅಂತ ಅನ್ಕೋತಾ ಇದ್ದೀವಿ ನಾವು? 5,490. 6,000ಅಲ್ಲಿ 510 ಲೆಸ್ ಮಾಡಿದ್ರೆ 5,490. ಹಾಗೇನೆ ಸ್ಟಾಕ್ ಇದ್ದಿದ್ದು 5,000. ಅಪ್ರಿಸಿಯೇಷನ್ ಆಗಿದೆ, ಯಾಕಂದರೆ ಸ್ಟಾಕ್ ವ್ಯಾಲ್ಯೂ ಜಾಸ್ತಿ ಆಗಿದೆ 2,000. ಅದಕ್ಕೆ ಆ್ಯಡ್ ಅಪ್ರಿಸಿಯೇಷನ್ನು. ಸೊ ಬಂದುಬಿಟ್ಟು 7,000 ಟೋಟಲ್ ಆಯಿತು.
ಹಾಗೆಯೇ ಬಿಲ್ಡಿಂಗ್ಸ್ ವ್ಯಾಲ್ಯೂ ಇದ್ದಿದ್ದು ಎಷ್ಟಪ್ಪ ಅಂತಂದರೆ 27,000. ಅದು ಅಪ್ರಿಸಿಯೇಷನ್ ಆಗಿದೆ. ಎಷ್ಟು ಅಪ್ರಿಸಿಯೇಷನ್ ಆಗಿದೆ? 3,000 ಅಪ್ರಿಸಿಯೇಷನ್ ಆಗಿದೆ. ಹಾಗಾಗಿ 27,000 ಪ್ಲಸ್ ಅಪ್ರಿಸಿಯೇಷನ್ 3,000 ಅಂದರೆ 30,000. ಡಿಪ್ರಿಸಿಯೇಷನ್ ಇದ್ದರೆ ಲೆಸ್ ಮಾಡಬೇಕು, ಅಪ್ರಿಸಿಯೇಷನ್ ಇದ್ದರೆ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್, ಅದ್ರ ವ್ಯಾಲ್ಯೂ ಎಷ್ಟಿದೆ ಅಷ್ಟೇ ತೊಗೋತಾ ಇದ್ದೀವಿ, 4,000. ಫರ್ನಿಚರ್ ವ್ಯಾಲ್ಯೂ ಬ್ಯಾಲೆನ್ಸ್ ಶೀಟಲ್ಲಿ 6,500 ಇತ್ತು, ಡಿಪ್ರಿಸಿಯೇಷನ್ ಆಗಿದೆ, ಲೆಸ್ ಡಿಪ್ರಿಸಿಯೇಷನ್ 700. ಹಾಗಾದರೆ ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ? 5,800. ಹಾಗೆ ಮೆಷಿನರಿ ಇದ್ದಿದ್ದು 10,000, ಡಿಪ್ರಿಸಿಯೇಷನ್ ಆಗಿದೆ 1,000 ಡಿಪ್ರಿಸಿಯೇಷನ್ ಆಗಿದೆ. ಸೊ 10,000ಅಲ್ಲಿ 1,000 ಡಿಪ್ರಿಸಿಯೇಷನ್ ಹೋಗಿದೆ, ಹಾಗಾಗಿ 9,000. ಈಗ ನಾವು ಇಲ್ಲಿ ಏನು ಮಾಡಿದ್ವಪ್ಪ ಅಂತ ಹೇಳಿದ್ರೆ ಅಸೆಟ್ ಸೈಡ್ ಹಳೆ ಬ್ಯಾಲೆನ್ಸ್ ಶೀಟ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಂಡ್ಬಿಟ್ಟು ಅಡ್ಜಸ್ಟ್ಮೆಂಟ್ಸನ್ನು ನಾವು ವರ್ಕೌಟ್ ಮಾಡ್ತಾ ಬಂದ್ವಿ. ಅಲ್ಲಿ ಡೆಟಾಸು 6,000 ಇತ್ತು, ಡೌಟ್ಫುಲ್ ಡೆಟ್ಸ್ 510 ಇತ್ತು, ಹಾಗಾಗಿ ಲೆಸ್ ಮಾಡಿದ್ವಿ. ಸ್ಟಾಕು 5,000 ಇತ್ತು, ಅಪ್ರಿಸಿಯೇಷನ್ ಆಗಿದೆ 2,000, ಆ್ಯಡ್ ಮಾಡಿ 7,000 ತೋರಿಸಿದ್ವಿ. ಬಿಲ್ಡಿಂಗ್ಸು 27,000 ಇತ್ತು, ಅಪ್ರಿಸಿಯೇಷನ್ 3,000 ಆಗಿದೆ, ಹಾಗಾಗಿ ಆ್ಯಡ್ ಮಾಡಿ 30,000 ತೋರಿಸಿದ್ವಿ. ಬಿಲ್ಸ್ ರಿಸೀವಬಲ್ಲು ಬ್ಯಾಲೆನ್ಸ್ ಶೀಟಲ್ಲಿ 4,000 ಇದೆ, ಅದು ಹಾಗೆ ತೊಗೊಂಡಿದ್ದು, ಅದಕ್ಕೇನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಫರ್ನಿಚರ್ ಬಂದುಬಿಟ್ಟು 6,500 ಇತ್ತು, ಡಿಪ್ರಿಸಿಯೇಷನ್ ಆಗಿದೆ 700, ಸೊ ಅದನ್ನು 5,800 ತೊಗೊಂಡಿದ್ದೀವಿ. ಮೆಷಿನರಿ 10,000 ಇತ್ತು, ಡಿಪ್ರಿಸಿಯೇಷನ್ 1,000, 9,000 ಆಗಿದೆ. ಈಗ ಲಯಬಿಲಿಟಿ ಸೈಡಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಏನೇನಿದೆ? ಕ್ರೆಡಿಟಾರ್ಸ್ ಇದೆ 15,000, ಬಿಲ್ಸ್ ಪೇಯಬಲ್ ಇದೆ 5,000, ಅದು ಹಾಗೆ ತೊಗೊಂಡಿದ್ದೀವಿ. ಕ್ಯಾಪಿಟಲ್ ಅಕೌಂಟ್ಸ್ ಬ್ಯಾಲೆನ್ಸ್ ಮಾತ್ರ ನಾವು ಏನು ಪ್ರಿಪೇರ್ ಮಾಡಿದ್ವಿ ಅದರಲ್ಲಿ ಬಂದಿರೋ ಬ್ಯಾಲೆನ್ಸ್ ತೊಗೋತಾ ಇದ್ವಿ. ರಘುಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ 34,995, ರಾಘವ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ 23,330, ಮತ್ತು ರಾಮ್ಸ್ ಲೋನ್ 16,465. ಅವನು ರಿಟೈರಿಂಗ್ ಪಾರ್ಟ್ನರಿಗೆ ಏನು ಅಮೌಂಟ್ ಕೊಡಬೇಕೋ ಆ ಅಮೌಂಟನ್ನು ಅವ್ನು ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಹಾಗಾಗಿ ರಾಮ್ಸ್ ಲೋನ್ ಅಂತ ತೋರಿಸಿದ್ದೀವಿ 16,465. ಅದರ ಬ್ಯಾಲೆನ್ಸ್ ಶೀಟು ಟೋಟಲ್ 94,790. ಸೊ ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗಿದೆ. ಈಗ ನಾವು ಇಲ್ಲಿ ಈ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ಓಲ್ಡ್ ಬ್ಯಾಲೆನ್ಸ್ ಶೀಟಿನ ಹೆಲ್ಪ್ ತೊಗೋಬೇಕು. ಆ ಬ್ಯಾಲೆನ್ಸ್ ಶೀಟಲ್ಲಿರೋ ಫಿಗರ್ಸನ್ನು ತೊಗೊಂಡ್ಬಿಟ್ಟು ಅಡ್ಜಸ್ಟ್ಮೆಂಟ್ಸನ್ನು ಮಾಡ್ತಾ ಬರ್ತೀವಿ. ಅಪ್ರಿಸಿಯೇಷನ್ ಇದ್ದರೆ ಆ್ಯಡ್ ಮಾಡ್ತೀವಿ, ಡಿಪ್ರಿಸಿಯೇಷನ್ ಇದ್ದರೆ ಲೆಸ್ ಮಾಡ್ತೀವಿ. ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಮಾತ್ರ ನಾವು ಈಗ ಪ್ರಿಪೇರ್ ಮಾಡಿದಾಗ ಏನು ಬ್ಯಾಲೆನ್ಸಸ್ ಬಂದಿದೆ ಆ ಬ್ಯಾಲೆನ್ಸಸ್ಸನ್ನು ಎಲ್ಲಿ ಬರೀಬೇಕು? ರಿಟೈರಿಂಗ್ ಪಾರ್ಟ್ನರ್ಸ್ ಮಾತ್ರ ಅವ್ನು ಲೋನ್ ಅಕೌಂಟಿಗೆ ಕಳಿಸ್ಬೇಕು, ಅದಕ್ಕೆ ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಅಂತ ತೋರಿಸ್ತೀವಿ. ಥ್ಯಾಂಕ್ ಯು.